ವಾರಗಳ ಕದನ ವಿರಾಮ ಘೋಷಣೆಯಾಗಿದೆ ಅಮೆರಿಕ ಮತ್ತು ಇರಾನ್ ನಡುವೆ. ಆದರೆ ಇಸ್ರೇಲ್ನ ಶೆಲ್ ಅಟ್ಯಾಕ್ ದಕ್ಷಿಣ ಲೆಬನಾನ್ ನಗರಗಳ ಮೇಲೆ ಮುಂದುವರಿತಾ ಇದೆ. ಹಿಜ್ಬುಲ್ಲಾ ಪಡೆಗಳನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿಯನ್ನ ಮುಂದುವರೆಸಿದೆ. ಈಗಾಗಲೇ ಇಸ್ರೇಲ್ ಹೇಳಿಕೆಯನ್ನು ಕೂಡ ಕೊಟ್ಟಿತ್ತು, ಈ ಕದನ ವಿರಾಮಕ್ಕೂ ಹಿಜ್ಬುಲ್ಲಾ ಪಡೆಗಳ ಮೇಲಿನ ತನ್ನ ಅಟ್ಯಾಕ್ಗೂ ಸಂಬಂಧ ಇಲ್ಲ ಅಂತ. ಅದರಂತೆ ಲೆಬನಾನ್ನ ಮೇಲೆ ತನ್ನ ದಾಳಿಯನ್ನು ಮುಂದುವರೆಸಿದೆ. ಹಿಜ್ಬುಲ್ಲಾ ಉಗ್ರ ಪಡೆಯನ್ನ ಗುರಿಯಾಗಿಸಿಕೊಂಡು ಮಾಡ್ತಾ ಇರುವಂತಹ ಅಟ್ಯಾಕ್ ಇದು. ಇರಾನ್ ಮೇಲೆ ಆದಂತಹ ದಾಳಿಗಿಂತ ಹೆಚ್ಚಾಗಿ ಲೆಬನಾನ್ ಮೇಲೆ ಇಸ್ರೇಲ್ ಸಾಕಷ್ಟು ಅಟ್ಯಾಕ್ ಮಾಡಿತ್ತು. ಯಾಕಂದ್ರೆ ಹಿಜ್ಬುಲ್ಲಾ ಬಂಡುಕೋರ ಪಡೆ ಏನಿದೆ ಅದು ನಿರಂತರವಾಗಿ ಇಸ್ರೇಲ್ಗೆ ದಾಳಿಯನ್ನು ನಡೆಸ್ತಲೇ ಇತ್ತು. ಅದಕ್ಕೆ ಪ್ರತೀಕಾರವಾಗಿ ದಕ್ಷಿಣ ಲೆಬನಾನ್ನ ನಗರಗಳ ಮೇಲೆ ಹಿಜ್ಬುಲ್ಲಾ ಪಡೆಗಳು ಎಲ್ಲೆಲ್ಲಿ ಅಡಗುತಾಣಗಳಿವೆಯೋ ಅದನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿಯನ್ನ ಮುಂದುವರೆಸಿದೆ. ಇದು ಕದನ ವಿರಾಮದ ನಡುವೆಯೇ ಕಂಡು ಬರ್ತಾ ಇರುವಂತಹ ಶೆಲ್ ಅಟ್ಯಾಕ್ ಮುಂದುವರಿತಾ ಇದೆ. ಇಸ್ರೇಲ್ ದಾಳಿ, ಹಿಜ್ಬುಲ್ಲಾ ಪಡೆಗಳನ್ನ ಗುರಿಯಾಗಿಸಿಕೊಂಡು ನಡೀತಾ ಇರುವಂತಹ ದಾಳಿ ಇದು. ಈ ದಾಳಿ ಮುಂದುವರಿತಾ ಇದೆ. ಇಸ್ರೇಲ್ನ ಶೆಲ್ ಅಟ್ಯಾಕ್ಗೆ ಈಗ ಲೆಬನಾನ್ನಲ್ಲಿರುವಂತಹ ಹಿಜ್ಬುಲ್ಲಾ ಪಡೆ ಯಾವ ರೀತಿಯಲ್ಲಿ ಉತ್ತರವನ್ನು ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಈಗಾಗಲೇ ಸ್ಪಷ್ಟಪಡಿಸಿತ್ತು ಇಸ್ರೇಲ್, ನಮ್ಮ ಯುದ್ಧ ಲೆಬನಾನ್ ವಿರುದ್ಧ ನಡೆಯುತ್ತೆ. ಅಮೆರಿಕ ಹಾಗೂ ಇರಾನ್ ಕದನ ವಿರಾಮಕ್ಕೆ ಜಪಾನ್ ಸ್ವಾಗತವನ್ನ ಕೋರಿದ್ದು ಜಪಾನ್ ಕ್ಯಾಬಿನೆಟ್ ಮುಖ್ಯ ಕಾರ್ಯದರ್ಶಿ ಹರ್ಷ ಸ್ವಾಗತವನ್ನ ಕೋರಿದ್ದಾರೆ. ಕದನ ವಿರಾಮ ಒಪ್ಪಂದ ಸಕಾರಾತ್ಮಕ ಬೆಳವಣಿಗೆ ಅಂತ ಹೇಳಿದ್ದು ಸ್ಥಿರತೆಗಾಗಿ ರಾಜತಾಂತ್ರಿಕ ಪ್ರಯತ್ನ ಮುಂದುವರಿಯಲಿ ಅಂತ ಹೇಳಿದ್ದಾರೆ. ಅಂತಿಮ ಶಾಂತಿ ಒಪ್ಪಂದಕ್ಕೆ ಬರಬೇಕು ಅಂತ ಜಪಾನ್ ಹೇಳಿದೆ. ಈಗಾಗಲೇ ಹಲವು ದೇಶಗಳು ಕದನ ವಿರಾಮವನ್ನ ಸ್ವಾಗತವನ್ನ ಕೋರ್ತಾ ಇದ್ದು ವಿಶ್ವಸಂಸ್ಥೆ ಕೂಡ ಇದಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದೆ. ಜೊತೆಗೆ ಈಗೇನು ಮಾತುಕತೆ ಒಪ್ಪಂದಗಳಾಗ್ತಾ ಇದೆಯೋ, ಷರತ್ತುಗಳನ್ನು ವಿಧಿಸಲಾಗಿದೆಯೋ ಅದಕ್ಕೆ ತಟಸ್ಥರಾಗಿರಿ ಅಂತ ಸೂಚನೆ ಕೂಡ ಕೊಟ್ಟಿದೆ. ಇದೀಗ ಅಮೆರಿಕ ಹಾಗೂ ಇರಾನ್ನ 2 ವಾರಗಳ ಕಾಲ ಕದನ ವಿರಾಮವೇನು ಘೋಷಣೆಯಾಗಿದೆ, ಅದಕ್ಕೆ ಜಪಾನ್ ಸ್ವಾಗತವನ್ನು ಕೋರಿದೆ. ಜಪಾನ್ ಕ್ಯಾಬಿನೆಟ್ ಮುಖ್ಯ ಕಾರ್ಯದರ್ಶಿ ಹರ್ಷ ಸ್ವಾಗತವನ್ನು ಕೋರಿದ್ದಾರೆ. ಇದೊಂದು ರೀತಿಯ ಸಕಾರಾತ್ಮಕ ಬೆಳವಣಿಗೆ ಅಂತ ಹೇಳಿದ್ದಾರೆ. ಸ್ಥಿರತೆಗಾಗಿ ರಾಜತಾಂತ್ರಿಕ ಪ್ರಯತ್ನ ಇದೇ ರೀತಿ ಮುಂದುವರಿಯಲಿ ಅಂತ ಹೇಳಿದ್ದಾರೆ. ಅಂತಿಮ ಶಾಂತಿ ಒಪ್ಪಂದಕ್ಕೆ ಬರಬೇಕು, ಇದು ಕೇವಲ 2 ವಾರಗಳಿಗಷ್ಟೇ ಸೀಮಿತ ಆಗಬಾರ್ದು, ಅಂತಿಮವಾಗಿ ಒಂದು ತಾತ್ಕಾಲಿಕ ಅಂತ್ಯವನ್ನು ಕಾಣಬೇಕು, ಶಾಂತಿ ಒಪ್ಪಂದ ಸುದೀರ್ಘವಾಗಿ ಸಾಗಬೇಕು ಅನ್ನುವಂಥ ಒಪ್ಪಂದಕ್ಕೆ ಬರಬೇಕು ಅಂತ ಜಪಾನ್ ಹೇಳಿದೆ. ಇನ್ನು ನ್ಯಾಟೋ ರಾಷ್ಟ್ರಗಳನ್ನು ಕೂಡ ಗಮನಿಸಿದ್ವಿ. ಈ ಹರ್ಮಸ್ ಜಲಸಂಧಿನ ಓಪನ್ ಮಾಡುವಂತಹ ಸಂದರ್ಭದಲ್ಲಿ ಸಪೋರ್ಟ್ಗೆ ಬರಲಿಲ್ಲ ಅಂತ ಟ್ರಂಪ್ ಗುಡುಗಿದ್ರು. ನಂತರದಲ್ಲಿ ಒಂದೊಂದಾಗಿ ದೇಶಗಳು ಸಪೋರ್ಟ್ಗೆ ನಿಂತಿದ್ವು.